ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವತ್ತು 19th ಮಾರ್ಚ್ ರಿಲೇಟೆಡ್ ಕೆಲವೊಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇತ್ತು. ಆ ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ಕೊಳ್ಳೋಣ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ. ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಫಸ್ಟ್ ಒನ್ ನಾವು ಇದರಲ್ಲಿ ನೋಡ್ಕೋಬೇಕು ಅಂತಂದರೆ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡು. ಸೊ ಈ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ ಬಗ್ಗೆ ನೋಡ್ಕೊಳ್ಳೋಣ. ಯಾಕಂತಂದರೆ ಪ್ರತಿ ವರ್ಷ ನಾವು 18th ಮಾರ್ಚು ಪ್ರತಿ ವರ್ಷ ನಾವು 18th ಮಾರ್ಚ್ನ ನ್ಯಾಷನಲ್ ಆರ್ಡಿನೆನ್ಸ್ ಫ್ಯಾಕ್ಟ್ರೀಸ್ ಡೇ ಅಂತ ಹೇಳ್ಬಿಟ್ಟು ನಾವು ಸೆಲೆಬ್ರೇಟ್ ಮಾಡ್ಕೊಂಡಿರ್ತೀವಿ. ಸೊ ಇದು ಆರ್ಡಿನೆನ್ಸ್ ಫ್ಯಾಕ್ಟ್ರೀಸ್ ಬೋರ್ಡ್ ಯಾಕೆ ಇಂಪಾರ್ಟೆಂಟು ಅಂತಂದರೆ 2 ಪಾಯಿಂಟ್ಸ್ ಇದಾವೆ ಇದರಲ್ಲಿ. ಒಂದು, ಇಡೀ ವರ್ಲ್ಡಲ್ಲಿ ಇದು ಲಾರ್ಜೆಸ್ಟ್ ಗೌರ್ಮೆಂಟ್ ಆಪರೇಟೆಡ್ ಪ್ರೊಡಕ್ಷನ್ ಆರ್ಗನೈಸೇಷನು. ಇಡೀ ವರ್ಲ್ಡಲ್ಲಿ ಲಾರ್ಜೆಸ್ಟ್ ಗೌರ್ಮೆಂಟ್ ಆಪರೇಟೆಡ್ ಪ್ರೊಡಕ್ಷನ್ ಆರ್ಗನೈಸೇಷನು. ಸೆಕೆಂಡ್ ಒಂದು ಬಂದ್ಬಿಟ್ಟು ಓಲ್ಡೆಸ್ಟ್ ಆರ್ಗನೈಸೇಷನು ಇಂಡಿಯಾದಲ್ಲಿ ಇರುವಂಥದ್ದು. ಸೊ ಇವೆರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಿಂದ ನೋಡ್ಕೊಂಡಿದ್ರೆ. ಯಾಕಂತಂದರೆ ನಮ್ಮ ಪ್ರಿಲಿಮ್ಸಲ್ಲೂ ಕೂಡ ಕ್ವೆಶನ್ ಯಾವ ಥರ ಕೊಟ್ಟಿರ್ತಾರೆ ಅಂತಂದರೆ ಸ್ಟೇಟ್ಮೆಂಟ್ಸು ಕೊಟ್ಬಿಟ್ಟು ಯಾವ್ಯಾವ ಸ್ಟೇಟ್ಮೆಂಟ್ಸು ಕರೆಕ್ಟು ಅಂತ ಹೇಳ್ಬಿಟ್ಟು ಚೂಸ್ ಮಾಡ್ಕೊಳ್ಳೋಕೆ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ಈ ಥರ ಪಾಯಿಂಟ್ಸು ನಮಗೆ ನೆನಪಿರಬೇಕು. ಬೇರೆ ಡೀಟೇಲ್ಸ್ನ ನೋಡ್ಕೋಬೇಕು ಅಂತಂದರೆ ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರಲ್ಲಿ ಬರುತ್ತೆ. ಇದನ್ನು 4th ಆರ್ಮ್ ಆಫ್ ಡಿಫೆನ್ಸ್ ಅಂತಲೂ ಕೂಡ ಕರೀತಾರೆ. ಸೊ ಡಿಫೆನ್ಸಲ್ಲಿ ನಾವು ಬೇರೆ ಬೇರೆ ಆರ್ಮ್ಸ್ನ ನೋಡಬೇಕು ಅಂತಂದರೆ ಆರ್ಮಿ ಒಂದಾಗಿದೆ, ನಮಗೆ ನೇವಿ ಆಗಿದೆ, ಏರ್ ಫೋರ್ಸ್ ಒಂದಿದೆ ಅಲ್ವಾ. ಸೊ ಇವೆಲ್ಲ 3 ಆರ್ಮ್ಸು. 4th ಆರ್ಮ್ ಬಂದ್ಬಿಟ್ಟು ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಅಂತಲೇ ಹೇಳ್ಬಿಟ್ಟು ಕರೀತಾರೆ. ಸೊ ಇದು ನೋಡಿ, ರಿಸರ್ಚು, ಡೆವಲಪ್ಮೆಂಟು, ಪ್ರೊಡಕ್ಷನ್ನು, ಟೆಸ್ಟಿಂಗು, ಮಾರ್ಕೆಟಿಂಗು, ಲಾಜಿಸ್ಟಿಕ್ಸು, ಆಲ್ಮೋಸ್ಟ್ ಎಲ್ಲದು ಇದು ಡಿಫೆನ್ಸ್ ರಿಲೇಟೆಡ್ ಪ್ರಾಡಕ್ಟ್ಸಿಂದು ಆಲ್ಮೋಸ್ಟ್ ಎಲ್ಲದರಲ್ಲೂ ಕೂಡ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡಿಂದು ಎಂಗೇಜ್ಮೆಂಟು ಇದ್ದೇ ಇರುತ್ತೆ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಐ ಹೆಲ್ಪ್ ಇನಿಷಿಯೇಟಿವ್ ಅಂತ. ಸೊ ಈ ಐ ಹೆಲ್ಪ್ ಇನಿಷಿಯೇಟಿವ್ನ ಅಸ್ಸಾಮಲ್ಲಿ ಲಾಂಚ್ ಮಾಡಿದ್ದಾರೆ ಇವಾಗ. ಸೊ ಐ ಹೆಲ್ಪ್ ಇನಿಷಿಯೇಟಿವ್ ಏನು ಮಾಡುತ್ತೆ ಅಂತಂದರೆ ಇದು ನೋಡಿ, ಎಲೆಕ್ಟೋರಲ್ ಲಿಟ್ರಸಿನ ಸ್ಪ್ರೆಡ್ ಮಾಡುತ್ತೆ. ಸೊ ಎಲೆಕ್ಷನ್ ರಿಲೇಟೆಡ್ಡು ಇನ್ನೂ ಸ್ವಲ್ಪ ನಾಲೇಜನ್ನ ಸ್ಪ್ರೆಡ್ ಮಾಡುತ್ತೆ. ಸೊ ನಾಲೇಜ್ನ ಸ್ಪ್ರೆಡ್ ಮಾಡಿದ್ರೆ ಏನು ಅಂತಂದರೆ 2 ಪಾಯಿಂಟು. ಇದರಿಂದಾಗಿ ಜನರಲ್ ಎಲೆಕ್ಷನ್ಸು ಇನ್ಕ್ಲೂಸಿವ್ ಆಗಿರುತ್ತೆ ಮತ್ತು ಪಾರ್ಟಿಸಿಪೇಟ್ರಿನೂ ಕೂಡ ಆಗಿರುತ್ತೆ. ಇನ್ಕ್ಲೂಸಿವ್ ಅಂತಂದರೆ ಏನು, ಜಾಸ್ತಿ ಜನರು ವೋಟ್ ಮಾಡೋವಂಥದ್ದು. ಸೊ ಜಾಸ್ತಿ ಜನರು ವೋಟ್ ಮಾಡೋವಂಥದ್ದು ಅಂತಂದರೆ ಸ್ಲ್ಯಾಬು ದೊಡ್ಡದಾಗಿದೆ ಅಂತ ಅಲ್ವಾ. ಸೊ ಅದನ್ನು ನಾವು ಇನ್ಕ್ಲೂಸಿವ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎಕ್ಸಾಂಪಲ್ಲು ನಾವು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತಲೂ ಕೂಡ ನೋಡ್ಕೊಂಡಿರ್ತೀವಿ. ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತಲೂ ಕೂಡ ನಾವು ನೋಡ್ಕೊಂಡಿರ್ತೀವಿ. ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತಂದ್ರೆ ಏನು, ಇವಾಗ ಕಮ್ಮಿ ಜನರ ಹತ್ರ ಅಕೌಂಟ್ಸ್ ಇದ್ದಾವೆ ಅಥವಾ ಕಮ್ಮಿ ಜನರು ನಾರ್ಮಲ್ ಫೈನಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಇದನ್ನು ನಾವು ಜಾಸ್ತಿ ಮಾಡ್ಕೊಳೋಣ. ಸೊ ಎಕ್ಸಾಂಪಲ್ ಇಷ್ಟು ಜನ ಮಾಡ್ತಾ ಇದ್ದಾರೆ ಅಂತಂದರೆ ಇದನ್ನು ನಾವು ಇನ್ಕ್ರೀಸ್ ಮಾಡ್ಕೊಳೋಣ. ಸೊ ಇಷ್ಟು ಟೋಟಲ್ ಆಗೋಗ್ಬಿಟ್ರೆ ನಮಗೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಜಾಸ್ತಿ ಆಗೋಂಗೆ. ಸೊ ಅದೇ ಥರ ಜನರಲ್ ಎಲೆಕ್ಷನಲ್ಲೂ ಕೂಡ ಜನರ ಇನ್ಕ್ಲೂಷನ್ ಜಾಸ್ತಿ ಆಗಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡಬೇಕು, ವೋಟರ್ ಟರ್ನ್ಔಟ್ ರೇಷಿಯೋ ಜಾಸ್ತಿ ಇರಬೇಕು ಅಂತ ಹೇಳ್ಬಿಟ್ಟು ಇದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಇದು ನೋಡಿ, ಚೀಫ್ ಎಲೆಕ್ಟೋರಲ್ ಆಫೀಸರ್ ಮತ್ತು ಕಾಮನ್ ಸರ್ವಿಸ್ ಸೆಂಟರ್ಸು CSC ಮತ್ತು ಚೀಫ್ ಎಲೆಕ್ಟೋರಲ್ ಆಫೀಸರ್ ಇಬ್ಬರು ಮಧ್ಯದಲ್ಲಿ ಮಾಡ್ಕೊಂಡಿರೋಂಥದ್ದೊಂದು ಜಾಯಿಂಟ್ ಇನಿಷಿಯೇಟಿವ್. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅಸ್ಸಾಂ ಬಗ್ಗೆ ನಾವು ನೋಡ್ಕೊಂಡಿದ್ರೆ ಅಸ್ಸಾಮಲ್ಲಿ ಲಾಂಚ್ ಮಾಡಿರೋಂಥದ್ದು ಇದು. ಇದರಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಏನಿದೆಯಲ್ಲ ಇದು ತುಂಬ ಇಂಪಾರ್ಟೆಂಟು. ನೋಡಿ, ಇದೊಂಥರ ಏನಂದರೆ ಒಂಥರ ಇಂಟರ್ನೆಟ್ ಎನೇಬಲ್ಡು ಸ್ಪಾಟ್ಸು ಅಂತ ಹೇಳ್ಬಿಟ್ಟು ಕರಿಬೋದು, ಅಥವಾ ಒಂದು ಆ್ಯಕ್ಸಸ್ ಪಾಯಿಂಟ್ಸು. ಸೊ ಆ್ಯಕ್ಸಸ್ ಪಾಯಿಂಟ್ಸ್ ಏನು ಅಂತಂದರೆ ಡಿಜಿಟಲ್ ಸರ್ವಿಸಸ್ ಪ್ರೊವೈಡ್ ಮಾಡುತ್ತೆ. ಗೌರ್ಮೆಂಟ್ ರಿಲೇಟೆಡ್ ಆಗಿರಲಿ, ನಾನ್ ಗೌರ್ಮೆಂಟ್ ರಿಲೇಟೆಡ್ಡು ಕೂಡ ಇದು ಡಿಜಿಟಲ್ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ. ಸೊ ನಾವು ಗೌರ್ಮೆಂಟ್ ಜೊತೆ ಟೈ ಆಫ್ ಮಾಡ್ಕೊಂಡಿದೆ ಅಂತ ಹೇಳಿದ ತಕ್ಷಣ ಬರೀ ಗೌರ್ಮೆಂಟ್ ರಿಲೇಟೆಡ್ಡು ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀವಿ. ಬಟ್ ನಾನ್ ಗೌರ್ಮೆಂಟಲ್ಲೂ ಕೂಡ ಇದು ಪ್ರೊವೈಡ್ ಮಾಡಿರುತ್ತೆ. ರೂರಲ್ ಏರಿಯಾಸಲ್ಲಿ, ಎಸ್ಪೆಷಲಿ ರೂರಲ್ ಏರಿಯಾಸಲ್ಲೇ ಈ ಥರ ಕಾಮನ್ ಸರ್ವಿಸ್ ಸೆಂಟರ್ಸ್ನ ಪ್ಲೇಸ್ ಮಾಡಿರ್ತಾರೆ. ಯಾಕಂತಂದರೆ ಅಲ್ಲೇ ಔಟ್ರೀಚ್ ಜಾಸ್ತಿ ಆಗಬೇಕು, ಅವ್ರಿಗೇ ಸ್ವಲ್ಪ ಹೆಲ್ಪ್ ಜಾಸ್ತಿ ಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಂಟರ್ನೆಟ್ ಎನೇಬಲ್ಡು ಆ್ಯಕ್ಸಸ್ ಪಾಯಿಂಟ್ಸು ಸ್ಪ್ರೆಡ್ ಮಾಡಿರ್ತಾರೆ. ಇದನ್ನು ರೂರಲ್ ಏರಿಯಾಸಲ್ಲೇ ಎಸ್ಪೆಷಲಿ ಇದನ್ನು ಅಸ್ಸಾಮಲ್ಲಿ ಲಾಂಚ್ ಮಾಡಿದ್ದಾರೆ, ಐ ಹೆಲ್ಪ್ ಇನಿಷಿಯೇಟಿವ್ ಅಂತ. ಸೊ ಇದರ ರಿಲೇಟೆಡಲ್ಲಿ ನಾವು ಮುಂಚೆನೂ ಕೂಡ ಕರೆಂಟ್ ಅಫೇರ್ಸಲ್ಲಿ ಸಿ ವಿಜಿಲ್ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ನ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಸಿ ವಿಜಿಲ್ ಅಂತ ಅಪ್ಲಿಕೇಶನ್ನು ಇದು ಎಲೆಕ್ಷನ್ ಕಮಿಷನ್ನವರು ಲಾಂಚ್ ಮಾಡಿರೋಂಥದ್ದು ಅಪ್ಲಿಕೇಶನ್ನು. ಸೊ ಇದರ ರಿಲೇಟೆಡು ನಿಮಗೇನು ಒಂದು 2-3 ಪಾಯಿಂಟ್ಸ್ ಗೊತ್ತಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದಿಟ್ಟಿರಿ. ಸೊ ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಬೇರೆಯವರು ಕಮೆಂಟ್ ಏನು ಬರೆದಿರ್ತಾರೆ ಅದನ್ನು ಒಂದ್ಸರಿ ನೋಡ್ಕೊಂಡಿರಿ ಅಂತಂದರೆ ಒಂದ್ಸರಿ ನಿಮಗೆ ರಿವಿಷನು ಕೂಡ ಆಗಿರುತ್ತೆ. ಯಾಕಂತಂದರೆ ಎಲೆಕ್ಷನ್ ಇರೋದ್ರಿಂದ ಇವಾಗ ಎಲೆಕ್ಷನ್ ರಿಲೇಟೆಡ್ ಕ್ವೆಶನ್ಸು ಮತ್ತು ಅಪ್ಲಿಕೇಶನ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ.
ನೆಕ್ಸ್ಟ್ ನಾವು ನೋಡ್ಕೋಬೇಕು ಅಂತಂದರೆ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ್ ಮಧ್ಯದಲ್ಲಿ ಡಿಜಿಟಲ್ ಎಜುಕೇಷನ್ ಮೇಲೆ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡ್ಕೊಂಡಿದ್ದಾರೆ. ಯಾರು ಅಂತಂದರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಇಂಡಿಯಾ ಕಡೆಯಿಂದ ಮತ್ತು ಅವ್ರ ಕಡೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಫ್ಘಾನಿಸ್ತಾನು. ಸೊ ಅವರು ಒಂದು ಡಿಜಿಟಲ್ ಇನಿಷಿಯೇಟಿವ್ ಅಥವಾ ಡಿಜಿಟಲ್ ಎಜುಕೇಷನ್ನ ಅಫ್ಘಾನಿಸ್ತಾನಿಗೆ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡ್ಕೊಂಡಿರ್ತಾರೆ. ಸೊ ಅಫ್ಘಾನಿಸ್ತಾನಲ್ಲೂ ಕೂಡ ಡಿಜಿಟಲ್ ಎಜುಕೇಷನ್ ಪ್ರೊವೈಡ್ ಮಾಡಬೇಕು ಅಂತ ಇದರಲ್ಲಿ IITs ಅವರು ಕೂಡ ಇದರಲ್ಲಿ ಪ್ರೋಗ್ರಾಮ್ನ ಡೆವಲಪ್ಮೆಂಟ್ ಮಾಡೋದರಲ್ಲಿ ಅವರು ಕೂಡ ಇನ್ವಾಲ್ವ್ ಆಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ಸಿನ ಪಾರ್ಟಿಸಿಪೇಷನ್ ಇರುತ್ತೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತಂದರೆ ನಮಗೆ ಸ್ವಯಂ ಸ್ವಯಂ ಆಗಿರುತ್ತೆ. ಸ್ವಯಂ ಅಂತಂದರೆ ಏನು? ಸ್ಟಡಿ ವೆಬ್ಸ್ ಆಫ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್. ಸೊ ಇದರಲ್ಲಿ ಒಂಥರ ಬೇರೆ ಬೇರೆ ಕೋರ್ಸಸ್ಗಳನ್ನ ಮಾಡಿರ್ತಾರೆ. ಇದರಲ್ಲಿ ಆ ಕೋರ್ಸಸ್ಗಳು ಏನು ಮಾಡಿರ್ತಾರಲ್ಲ ಅದನ್ನು ಅಫ್ಘಾನಿಸ್ತಾನವರು ಕೂಡ ಅದರಿಂದ ಕಲ್ಕೋಬೋದು. ಅದರಲ್ಲೂ ಕೂಡ ಅವರು ಎನ್ರೋಲ್ ಮಾಡಿಕೊಂಡು ಅದರಿಂದ ಕಲ್ಕೋಬೋದು. ಮೇನು ಆಬ್ಜೆಕ್ಟಿವ್ ಏನಾಗಿರುತ್ತೆ ಅಂತಂದರೆ ಸ್ಟೂಡೆಂಟ್ಸ್ಗೆ ಮತ್ತು ಫ್ಯಾಕಲ್ಟಿಗೆ ಅಫ್ಘಾನಿಸ್ತಾನಲ್ಲಿ ಎನ್ರೋಲ್ ಮಾಡಿಕೊಂಡು ಕಲಿಯೋಕ್ಕೆ ಒಂದು ಅವಕಾಶ ಕೊಟ್ಟರು ಹಂಗೆ. ಸೊ ಇದರ ರಿಲೇಟೆಡು ಅಫ್ಘಾನಿಸ್ತಾನಲ್ಲಿ ಇದೇನೋ ವರ್ಕಿಂಗಲ್ಲಿ ಬಂದಿರುತ್ತೆ, ಅದ್ರ ಬಗ್ಗೆನೇ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡ್ಕೊಂಡಿರುವಂಥದ್ದು. ಸೊ ಲಾಸ್ಟ್ ಇಯರ್ ನವಂಬರಲ್ಲಿ ಅರ್ಪಿತ್ ಇನಿಷಿಯೇಟಿವ್ ಅಂತ ಹೇಳ್ಬಿಟ್ಟು ಒಂದು ಸ್ಟಾರ್ಟ್ ಮಾಡಿದರು. ಅರ್ಪಿತ್ ಇನಿಷಿಯೇಟಿವ್ ಅಂತ. ಸೊ ಇದೇನು ಸ್ವಯಂ ಇದೆಯಲ್ಲ, ಸೊ ಈ ಸ್ವಯಂನ ಈ ವೆಬ್ಸೈಟ್ ಥ್ರೂ ಒಂದು ಅರ್ಪಿತ್ ಇನಿಷಿಯೇಟಿವ್ ಅಂತ ಸ್ಟಾರ್ಟ್ ಮಾಡಿದರು. ಅರ್ಪಿತ್ ಅಂತಂದರೆ ಏನು? ಆ್ಯನ್ಯುವಲ್ ರಿಫ್ರೆಷರ್ ಪ್ರೋಗ್ರಾಮ್ ಇನ್ ಟೀಚಿಂಗ್ಗೋಸ್ಕರನೇ ಒಂದು ಪ್ರೋಗ್ರಾಮು. ಹೇಳೋ ಮೀನಿಂಗ್ ಏನು ಅಂತಂದರೆ ಈ ಸ್ವಯಂ ವೆಬ್ಸೈಟ್ ಒಂದು ಆನ್ಲೈನ್ ಇನಿಷಿಯೇಟಿವ್ ಏನಿರುತ್ತಲ್ಲ ಇದರಲ್ಲಿ ಟೀಚರ್ಸ್ಗಳು ಬೇರೆಯವರು ಮಾಡಿರುವಂಥ ಕೋರ್ಸ್ಗಳನ್ನ ನೋಡಿಕೊಂಡು ಅವ್ರಿಗವರೇ ಡೆವಲಪ್ ಮಾಡ್ಕೊತಾರೆ. ಸೊ ಒಂಥರ ಟೀಚರ್ಸ್ಗೋಸ್ಕರ ಡೆವಲಪ್ಮೆಂಟಿಗೆ ಲಾಂಚ್ ಮಾಡಿರೋವಂಥದ್ದು. ಸೊ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಇಂಡಿಯಾದಲ್ಲಿ ಆಲ್ಮೋಸ್ಟು 15 ಲಕ್ಷ ಟೀಚರ್ಸ್ಗಿನ್ನ ಜಾಸ್ತಿ ಇದ್ದಾರೆ ಪ್ರೆಸೆಂಟ್ ಸಿಚುವೇಶನ್ ನಾವು ತೊಗೊಂಡ್ರೆ. ಸೊ ಇದರಿಂದ ಅವ್ರಿಗೇನಾಗುತ್ತೆ ಅಂತಂದರೆ ಈ ಅರ್ಪಿತ್ ಇನಿಷಿಯೇಟಿವಿಂದ ಸ್ವಯಂ ವೆಬ್ಸೈಟ್ ಅಂಡರಲ್ಲಿ ಲಾಂಚ್ ಮಾಡಿರೋದ್ರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಅವ್ರಿಗೆ ಹೊಸ ಮೆಥಡ್ಸ್ ಗೊತ್ತಾಗುತ್ತೆ, ಮತ್ತು ರೀಸೆಂಟ್ ಡೆವಲಪ್ಮೆಂಟ್ಸ್ ಏನೇನಿದ್ದಾವೆ ಅದು ಗೊತ್ತಾಗುತ್ತೆ ಅವ್ರಿಗೆ. ನೆಕ್ಸ್ಟು ಹೊಸ ಟೀಚಿಂಗ್ ಇಶ್ಯೂಸು ಗೊತ್ತಾಗುತ್ತೆ. ಸೊ ಟೀಚಿಂಗ್ ಮೆಥಡ್ಸು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಸೊ ಓವರ್ ಆಲ್ ಅವ್ರಿಗೆ ಪ್ರೊಫೆಷ್ನಲಿ ಅವರು ತುಂಬ ಡೆವಲಪ್ ಆಗಿರ್ತಾರೆ. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇದನ್ನು ಲಾಂಚ್ ಮಾಡಿರೋವಂಥದ್ದು. ಇದನ್ನು ಕೂಡ ನೀವು ಹಂಗೆ ನೆನ್ಪಿಟ್ಕೊಂಡಿರಿ, ಅರ್ಪಿತ್ ಇನಿಷಿಯೇಟಿವ್ ಇದು ಕೂಡ ಸ್ವಯಂ ಅಂಡರಲ್ಲೇ ಮಾಡಿರೋವಂಥದ್ದು. ನೆಕ್ಸ್ಟು ಮಾಲ್ಡೀವ್ಸ್ ಎಕ್ಸಿಮ್ ಅಂತ. ಸೊ ಎಕ್ಸಿಮ್ ಅಂತಂದರೆ ಏನು? ಇಂಪೋರ್ಟ್ ಎಕ್ಸ್ಪೋರ್ಟ್ ಬ್ಯಾಂಕ್ ಅಂತ. ಎಕ್ಸಿಮ್ ಅನ್ನೋದು ಬ್ಯಾಂಕ್ ಫಾರ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಅಂತ. ಸೊ ಈ ಎಕ್ಸಿಮ್ ಬ್ಯಾಂಕ್ ಜೊತೆ ಮಾಲ್ಡೀವ್ಸ್ ಫೈನಾನ್ಸ್ ಮಿನಿಸ್ಟ್ರಿ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡ್ಕೊಂಡಿದ್ದಾರೆ. ಅದರ ಪ್ರಕಾರ ಈ ಎಕ್ಸಿಮ್ ಬ್ಯಾಂಕ್ ಏನಿದೆಯಲ್ಲ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕು, ಇವರು $800 ಮಿಲಿಯನ್ ಪ್ರೊವೈಡ್ ಮಾಡ್ತಾರಂತೆ ಮಾಲ್ಡೀವ್ಸ್ಗೋಸ್ಕರ. ಇದರ ಬ್ಯಾಕ್ಗ್ರೌಂಡ್ನ ನಾವು ನೋಡ್ಕೋಬೇಕು ಅಂತಂದರೆ ರೀಸೆಂಟಾಗಿ ಎಲೆಕ್ಷನ್ ಆಗಿತ್ತು ಮಾಲ್ಡೀವ್ಸಲ್ಲಿ. ರೀಸೆಂಟಾಗಿ ಅಂತಂದರೆ ಲಾಸ್ಟ್ ಇಯರು ನವಂಬರ್-ಡಿಸೆಂಬರ್ ಟೈಮಲ್ಲಿ ಎಲೆಕ್ಷನಲ್ಲಿ ವಿನ್ ಯಾರಾಗಿದ್ದರು ಅಂತಂದರೆ ಮೊಹಮ್ಮದ್ ಸೋಲೆ. ಸೊ ಮೊಹಮ್ಮದ್ ಸೋಲೆ ಅವರು ಎಲೆಕ್ಷನಲ್ಲಿ ವಿನ್ ಆಗಿ ಪ್ರೆಸಿಡೆಂಟ್ ಆಗಿದ್ದರು. ಸೊ ಮೊಹಮ್ಮದ್ ಸೋಲೆ ಅವರು ವಿನ್ ಆದಮೇಲೂ ಕೂಡ ಅವರು ಫಸ್ಟ್ ವಿಸಿಟ್ ಮಾಡಿರೋಂಥ ದೇಶ ಇಂಡಿಯಾ. ಸೊ ಇಂಡಿಯಾನ ವಿಸಿಟ್ ಮಾಡಿದ್ರು ಅವರು ಯಾವಾಗ ಅಂತಂದರೆ ಡಿಸೆಂಬರ್ 2018 ಇಂಡಿಯಾನ ವಿಸಿಟ್ ಮಾಡಿದ್ರು ಅವರು. ಸೊ ಇಂಡಿಯಾನ ವಿಸಿಟ್ ಮಾಡಿದ್ಮೇಲೆ ಏನು ಮಾಡಿದ್ರು ಅಂತಂದರೆ ಅವರು ಇಂಡಿಯಾ ಜೊತೆ ಅವರು ಅಗ್ರಿಮೆಂಟ್ನ ಸೈನ್ ಮಾಡಿಕೊಂಡ್ರು. ಅದರ ಪ್ರಕಾರ ಇಂಡಿಯಾ ಏನು ಅಂತಂದರೆ ಲೈನ್ ಆಫ್ ಕ್ರೆಡಿಟ್ನ ಪ್ರೊವೈಡ್ ಮಾಡ್ತಿತ್ತು $1.4 ಬಿಲಿಯನ್. ಸೊ $1.4 ಬಿಲಿಯನ್ ಲೈನ್ ಆಫ್ ಕ್ರೆಡಿಟ್ನ ಇಂಡಿಯಾ ಮಾಲ್ಡೀವ್ಸ್ಗೆ ಪ್ರೊವೈಡ್ ಮಾಡ್ತಾಯಿತ್ತು. ಸೊ ಈ $800 ಮಿಲಿಯನ್ ಏನಿದೆಯಲ್ಲ ಇದರದೇ ಒಂದು ಪಾರ್ಟ್ ಅದು. ಸೊ $1.4 ಬಿಲಿಯನ್ $800 ಮಿಲಿಯನ್ ಬಂದ್ಬಿಟ್ಟು ಎಕ್ಸಿಮ್ ಬ್ಯಾಂಕು ಪ್ರೊವೈಡ್ ಮಾಡ್ತಾ ಇರುತ್ತೆ. ಇದಕ್ಕೋಸ್ಕರ ಇಂಟ್ರೆಸ್ಟು 1.75% ಇಟ್ಟಿದ್ದಾರೆ ಅವರು. ಮತ್ತು ರೀಪೇಮೆಂಟ್ ಪೀರಿಯಡು ಒಂದು 15 ವರ್ಷ ರೀಪೇಮೆಂಟ್ ಪೀರಿಯಡು ಕೂಡ ಇಟ್ಟಿದ್ದಾರೆ ಅವರು. ಸೊ ಇದಕ್ಕೆ ಆಲ್ಮೋಸ್ಟ್ $800 ಮಿಲಿಯನ್ ಏನು ಪ್ರೊವೈಡ್ ಮಾಡಿರ್ತಾರಲ್ಲ ಇದನ್ನು ಅವರು ಮಾಲ್ಡೀವ್ಸಲ್ಲಿ ಹೊಸದಾಗಿ ಗೌರ್ಮೆಂಟ್ ಏನಿದೆ ಅವರೇನು ಹೊಸದಾಗಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ನ ಅಲ್ಲಿ ಸೆಟಪ್ ಮಾಡಬೇಕು ಅಂತ ಇದ್ದಾರಲ್ಲ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇದನ್ನು ಲಾಂಚ್ ಮಾಡಿರೋವಂಥದ್ದು. ಸೊ ನೋಡಿ, ಮಾಲ್ಡೀವ್ಸು ಅಥವಾ ಈ ನಮ್ಮ ನೇಬರಿಂಗ್ ಕಂಟ್ರೀಸ್ ರಿಲೇಟೆಡ್ ಏನು ಇಶ್ಯೂಸ್ ಇರುತ್ತಲ್ಲ ಅವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ನಮಗೆ IR ರಿಲೇಟೆಡ್ ಕ್ವೆಶನ್ಸ್ ಕೇಳಿದಾಗ ಅದರಲ್ಲಿ ಪ್ರಯಾರಿಟಿ ಬಂದ್ಬಿಟ್ಟು ನಮ್ಮ ನೇಬರ್ಸ್ಗೆ ಕೊಟ್ಟಿರ್ತೀವಿ ನಾವು. ಸೊ ಮಾಲ್ಡೀವ್ಸು ಕೂಡ ನಮ್ಗೆ ನೇಬರು. ಸೊ ನಾವು ಮ್ಯಾಪಲ್ಲೂ ಕೂಡ ನೋಡ್ಕೊಂಡಿದ್ರೆ ಲಕ್ಷದ್ವೀಪ ಏನಿದೆಯಲ್ಲ, ನಮ್ಮಲ್ಲಿ ಲಕ್ಷದ್ವೀಪ ಐಲ್ಯಾಂಡ್ಸ್ ಏನಿದೆ ಇಲ್ಲಿ ಅರೇಬಿಯನ್ ಸಿಯಲ್ಲಿ, ಅದಕ್ಕಿಂತ ಸ್ವಲ್ಪ ಕೆಳಗಡೆನೆ ನಮಗೆ ಮಾಲ್ಡೀವ್ಸು ಕೂಡ ಬರುತ್ತೆ.
ನೆಕ್ಸ್ಟ್ ನಾವು ಇಂಡಿಯನ್ ಸೂಪರ್ ಲೀಗ್ ಬಗ್ಗೆ ನೋಡ್ಕೊಳ್ಳೋಣ. ISL 2018-2019. ಯಾಕೆ 2018-2019 ಅಂತಂದರೆ ಸೆಪ್ಟೆಂಬರ್ 2018 ಸ್ಟಾರ್ಟ್ ಆಗಿತ್ತಿದ್ದು. ಬಟ್ ಮಧ್ಯದಲ್ಲಿ 1 ಮಂತ್ ಬ್ರೇಕ್ ಇತ್ತು. ಯಾಕಂತಂದರೆ ನಮ್ಮ ಇಂಡಿಯನ್ ಟೀಮ್ ಬಂದ್ಬಿಟ್ಟು 2019 AFC ಏಷ್ಯಾ ಕಪ್ನ ಅಟೆಂಡ್ ಮಾಡ್ತಾಯಿತ್ತು, ಅಂತಂದರೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡಿತ್ತು. ಸೊ ಅದಕ್ಕೋಸ್ಕರ 1 ಮಂತ್ ಗ್ಯಾಪ್ ಇತ್ತು. ಅದಾದಮೇಲೆ ಮತ್ತೆ ರೆಸ್ಯೂಮ್ ಆದಮೇಲೆ ನಮ್ಮ ಬೆಂಗಳೂರು FC ಈ ಸರಿ ವಿನ್ ಆಗಿದೆ. ಲಾಸ್ಟಲ್ಲಿ ಫೈನಲಿ ಯಾರು ಆಡ್ತಾಯಿದ್ರು ಅಂತಂದರೆ ಬೆಂಗಳೂರು ಮತ್ತು ಗೋವಾ ಆಡ್ತಾಯಿದ್ರು. ಅದರಲ್ಲಿ ಬೆಂಗಳೂರು FC ವಿನ್ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಕಪ್ಸು ಕೂಡ ಬೆಂಗಳೂರು ವಿನ್ ಆಗಿದೆ. ಇವಾಗ IPL ಒಂದು ರಿಮೈನಿಂಗ್ ಇದೆ. ಸೊ ಈ ಸರಿ IPL ನಾವೇ ವಿನ್ ಆಗ್ಬೋದು ಅನ್ನೋದೊಂದು ಭರವಸೆ ನಾವು ಇಟ್ಕೊಂಡಿರೋಣ. ಸೊ ಇದನ್ನು ನೋಡಿ, ಇಂಡಿಯನ್ ಸೂಪರ್ ಲೀಗ್ ಬಂದ್ಬಿಟ್ಟು 2013 ಸ್ಟಾರ್ಟ್ ಆಗಿತ್ತು. ಇಂಡಿಯನ್ ಸೂಪರ್ ಲೀಗ್ ಫುಟ್ಬಾಲ್ 2013 ಸ್ಟಾರ್ಟ್ ಆಗಿತ್ತು. ಯಾಕಂತಂದರೆ ಈ ಸರಿ ನಡೆದಿರುವಂಥದ್ದು 5th ಸೀಸನ್ನು. ಈ ಸರಿ 5th ಸೀಸನ್ ನಡೆದಿರುವಂಥದ್ದು. ಸೊ ಈ ಥರ ಕ್ವೆಶನ್ ನಮಗೆ KS ಅಲ್ಲೂ ಕೂಡ ಕೇಳ್ತಾರೆ. KS ಅಲ್ಲಿ ಈ IPL ರಿಲೇಟೆಡ್ ಕ್ವೆಶನ್ಸು ಕೂಡ ಕೇಳಿರ್ತಾರೆ. ಕೆಲವೊಂದು ಸರಿ ಬಂದ್ಬಿಟ್ಟು ಪ್ರೋ ಕಬಡ್ಡಿ ಲೀಗ್ ಏನು ನಡೆಯುತ್ತಲ್ಲ, ಸೊ ಪ್ರೋ ಕಬಡ್ಡಿ ಲೀಗ್ ಬಗ್ಗೆನೂ ಕೂಡ ಕ್ವೆಶನ್ಸ್ ಕೇಳಿದ್ರು. ಸೊ ಅದಕ್ಕೆ ISL ರಿಲೇಟೆಡು ಕೂಡ ಕ್ವೆಶನ್ಸ್ ಕೇಳುವಂಥದ್ದು KPSCಯಲ್ಲಿ ತುಂಬ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದನ್ನು ಒಂದ್ಸರಿ ನೀವು ನೋಡ್ಕೊಂಡಿರಿ. ಲಾಸ್ಟ್ ಟೈಮ್ ಯಾರು ಚಾಂಪಿಯನ್ಸ್ ಇದ್ರು ಅಂತಂದರೆ ಚೆನ್ನೈ ಅನ್ನೋರು ಚಾಂಪಿಯನ್ಸ್ ಇದ್ದರು. ಬಟ್ ಈ ಸರಿ ಬೆಂಗಳೂರು FC ಫಸ್ಟ್ ಟೈಮು ಬೆಂಗಳೂರು FC ಚಾಂಪಿಯನ್ ಆಗಿದೆ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಈ ಕಡೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಒತ್ಕೊಂಡಿರಿ, ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಕ್ಷಣವೇ ಬಂದುಬಿಟ್ಟಿರುತ್ತೆ.